13ನೇ ತಾರೀಕು ಬಂದ್ ಇಡೀ ಕರ್ನಾಟಕ ರಾಜ್ಯ ಸ್ತಬ್ಧಾಗಿರುತ್ತೆ. ಕಣ್ಣು ಮುಚ್ಕೊಂಡು ತೀರ್ಪು ಕೊಡ್ತಿರಲ್ಲ ನ್ಯಾಯಮೂರ್ತಿಗಳೇ. ಬರೀ ಸಂಘಟನೆಗಳ ಬಂದಲ್ಲ, ಇದು ಪ್ರತಿಯೊಬ್ಬ ಕನ್ನಡಿಗನ ಬಂದು. ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ CWMA ಆದೇಶವನ್ನ ಖಂಡಿಸಿ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರ್ದು ಅಂತ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದೆ. ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಭೇಟಿಯನ್ನು ಕೊಡಬಾರದು ಅಂತ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಈ ಸಂಬಂಧಪಟ್ಟಂತೆ ಕನ್ನಡ ಪರ ಸಂಘಟನೆಗಳ ಸದಸ್ಯರು ಮುಖಂಡರು ಇವತ್ತು ಸಭೆಯನ್ನು ನಡೆಸಿ ಕರ್ನಾಟಕ ಬಂದ್ ಸಂಬಂಧಪಟ್ಟಂತೆ ಮಹತ್ವದ ತೀರ್ಮಾನವನ್ನ ಕೈಗೊಂಡಿರುವಂಥದ್ದು. ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮದಲ್ಲಿ ಕನ್ನಡ ಪರ ಸಂಘಟನೆಗಳ ಮುಖಂಡರ ಜೊತೆ ಸಂದರ್ಶನವನ್ನು ನಡೆಸಲಾಗಿದೆ. ಅವರು ಏನೇನು ಹೇಳಿದ್ದಾರೆ ಕೇಳಿ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವುದನ್ನು ವಿರೋಧಿಸಿ ಮತ್ತು ಈ ಆದೇಶವನ್ನು ಖಂಡಿಸಿ ಕರ್ನಾಟಕ ಬಂದ್ಗೆ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು ಕನ್ನಡ ಒಕ್ಕೂಟಗಳು, ಕನ್ನಡ ಪರ ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಕನ್ನಡ ಹೋರಾಟಗಾರರಂತ ವಾಟಾಳ್ ನಾಗರಾಜ್ ನಮ್ಮ ಜೊತೆ ಇದ್ದಾರೆ. 13ನೇ ತಾರೀಕು ಬಂದು ಯಾವ ರೀತಿ ಇರುತ್ತೆ? 13ನೇ ತಾರೀಕು ಬಂದ್ ಅದ್ಭುತವಾಗಿರುತ್ತೆ. ಇಡೀ ಕರ್ನಾಟಕ ರಾಜ್ಯ ಸ್ತಬ್ಧ ಆಗಿರುತ್ತೆ. ಬೆಳಗಾವಿಯಿಂದ ಕೋಲಾರದವರೆಗೂ, ಮಂಗಳೂರಿನಿಂದ ಮೈಸೂರಿನವರೆಗೂ, ಚಾಮರಾಜನಗರದವರೆಗೂ ಇಡೀ ರಾಜ್ಯ, ಅಖಂಡ ಕರ್ನಾಟಕ ರಾಜ್ಯ ಸಂಪೂರ್ಣ ಬಂದ್ ಆಗುತ್ತೆ. ಸಂಪೂರ್ಣ ಬಂದ್ ಆಗೋದಕ್ಕೆ ಈಗಾಗಲೇ ಸುಮಾರು 2,000ಕ್ಕೂ ಮೇಲ್ಪಟ್ಟು ಸಂಘಟನೆಗಳು ಬೆಂಬಲವನ್ನು ನೀಡಿದ್ದಾರೆ. ಇನ್ನೂ ಸಾವಿರಾರು ಸಂಘಟನೆಗಳು ಬೆಂಬಲವನ್ನು ನೀಡ್ತಾರೆ. ಸರ್ಕಾರಕ್ಕೆ ಈ ಮೂಲಕ ನೀವು ಏನು ಆಗ್ರಹವನ್ನು ವ್ಯಕ್ತಪಡಿಸ್ತೀರಾ? ಸರ್ಕಾರಕ್ಕೆ ನೀವು ಏನು ಹೇಳಕ್ ಬಯಸ್ತೀರಾ? ಏನು ಆಗ್ರಹವನ್ನು ವ್ಯಕ್ತಪಡಿಸ್ತೀರಾ? ಸರ್ಕಾರಕ್ಕೆ ನಾನು ಹೇಳ್ತೀನಿ, ಖಂಡಿತ ಯಾವ ಒತ್ತಡಕ್ಕೂ ಮಣಿಬೇಡಿ. ನಮಗೆ ನೀರಿಲ್ಲ, ನೀವು ಮೊದಲಿಂದ ಹೇಳಿದಿರಿ, ನೀವೇನು ಒಪ್ಕೊಂಡ್ರೆ ನೀರಿದೆ ಅಂತ. ನೀರಿಲ್ಲ ಅಂತ ಹೇಳಿ ನೀವು ಒಪ್ಕೊಳ್ಳೋದಾದ್ರೆ ಒಳ್ಳೇದಲ್ಲ, ಸಾಧ್ಯ ಇಲ್ಲ. ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬೇಕಂತ ಏನಾದರೂ ಆಗ್ರಹ ವ್ಯಕ್ತಪಡಿಸ್ತೀರಾ? ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬೇಕಂತ ಏನಾದರೂ ಆಗ್ರಹ ವ್ಯಕ್ತಪಡಿಸ್ತೀರಾ? ಸುಗ್ರೀವಾಜ್ಞೆ ಅದು ಅವರು ಕಾನೂನು ಪಂಡಿತರಲ್ಲಿ ಜೊತೆ ಒಂದು ಭಾಳ ಒಳ್ಳೆಯ ಮಾರ್ಗ ಉಳಿದಿರೋದು. ಆ CWCM ವಿತರಣಾ ಸಮಿತಿಯವರು ಕರ್ನಾಟಕ ಬಂದು KRS ನೋಡ್ಬಿಟ್ರೆ ಅವರು ನೋಡಿದ ತಕ್ಷಣ ತಮ್ಮ ತೀರ್ಪನ್ನು ಬದಲಾವಣೆ ಮಾಡ್ತಾರೆ. ಓಕೆ, ಪ್ರತಿಪಕ್ಷಗಳು ಸಭೆ ಕರೆದಿದ್ದಾರೆ, ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರೆದಿದ್ದಾರೆ, ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಏನು ಅನ್ಸುತ್ತೆ ಈ ಬಗ್ಗೆ? ಏನು ಅದರಿಂದ ಏನಾಗಲ್ಲ ಪಾಪ. ಅವರೆಲ್ಲರೂ ಈ ಸರ್ವಪಕ್ಷ ಸಭೆಯಲ್ಲಿ ಒಮ್ಮತ ತೀರ್ಮಾನ ಆಗುತ್ತೆ, ನೀರು ಬಿಡಬಾರ್ದು ಅಂತೇಳಿ. ಅವರು ಇಡೀ ನಾಡಿನ ಎಲ್ಲ ಹೋರಾಟಗಾರರ ಮುಖಂಡರುಗಳನ್ನು ಕರಿಬೇಕಾಗಿತ್ತು, ಕರೆದಿಲ್ಲ. ಕರೆದೇ ಇರತಕ್ಕಂಥದ್ದು ಅದು ಸರ್ವಪಕ್ಷಗಳ ಸಭೆ ಆಗೋದಿಲ್ಲ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಆಗಸ್ಟ್ 3ರಂದು ಬರ್ತಾ ಇದ್ದಾರೆ. ತಮಗೇನು ಅನ್ಸುತ್ತೆ? ಕಾವೇರಿ ನೀರು ಬಿಡಬೇಕು ಅಂತೇಳಿ ಒತ್ತಡ ಮಾಡೋಕ್ಕೆ ಬರೋದಾದರೆ ಖಂಡಿತ ಬರಬಾರ್ದು. ಇಲ್ಲ, ಆರಾಮಾಗಿ ನಮಗೆ ನೀರು ಬಿಡಬೇಡಿ, ನೀರು ಸಾಕಾಗಿದೆ, ನಿಮಗೇನು ಬೇಕು ಕಷ್ಟ ಇದ್ದರೆ ನೀವು ನೋಡ್ಕೊಳ್ಳಿದ್ದು ಬಂದರೆ ಭಾಳ ಸಂತೋಷ. ಇಲ್ಲದೆ ನೀರು ಬಿಡಲ್ಲ ಬಂದರೆ ನಾವು ಅವತ್ತು 3ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ. ಏರ್ಪೋರ್ಟ್ ಮುತ್ತಿಗೆ ಹಾಕ್ತೀರಾ? ಏರ್ಪೋರ್ಟ್. ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಸಾರಾ ಗೋವಿಂದ್ ಅವರಿದ್ದಾರೆ. ತಮಿಳುನಾಡಿಗೆ ನೀರನ್ನು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಇವತ್ತು ಮಾತಾಡ್ತಾ ಹೋಗ್ತೇವೆ. ಸಾರಾ ಗೋವಿಂದ್ ಅವರು, ಏನು ತೀರ್ಮಾನ ಆಗಿದೆ? ಕರ್ನಾಟಕ ಬಂದು ಯಾವತ್ತು? CWMA ಅದಕ್ಕೆ ಮುಂಚೆ ಇನ್ನೊಂದು CWCR ಯಾವುದು ತೀರ್ಪು ಕೊಟ್ಟರು. ತಮಿಳುನಾಡು ಮನವಿ ಸಲ್ಲಿಸ್ತು. ನೀರು ವಂಚಕ ನ್ಯಾಯ ಮಂಡಳಿಗೆ ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಏಕಾಏಕಿ ಅವ್ರು ಕಣ್ಣು ಮುಚ್ಕೊಂಡು ತೀರ್ಪು ಕೊಟ್ಟರು, ಏನು ನೀರು ಬಿಡಿ ಅಂತ. ವಾಸ್ತವ ಸ್ಥಿತಿಯನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ಮಳೆ ಆಗಿದೆಯಾ ಇಲ್ವಾ, ಡ್ಯಾಮಲ್ಲಿ ನೀರಿದೆಯಾ ಇಲ್ವಾ, ಜನಗಳಿಗೆ ಕುಡಿಯೋಕ್ಕೆ ನೀರಿದೆಯಾ ಇಲ್ವಾ, ವ್ಯವಸಾಯ ಮಾಡೋಕ್ಕೆ ನೀರಿದೆಯಾ ಇಲ್ವಾ ಅಂತ ಕೇಳಿಬಿಡ್ತಾನೆ ತೀರ್ಪು ಕೊಡಬೇಕು. ನೋಡ್ಬೇಕು, ನಿಮಗೆ ಒಂದು ತಜ್ಞರ ತಂಡ ಕಳಿಸಿ ಅದನ್ನು ನೋಡೋಕ್ಕೆ ಪರಿಶೀಲನೆ ಮಾಡೋಕ್ಕೆ ಏನಾಗಿತ್ತು? ಕಣ್ಣು ಮುಚ್ಕೊಂಡು ತೀರ್ಪು ಕೊಡ್ತಿರಲ್ಲ ನ್ಯಾಯಮೂರ್ತಿಗಳೇ. ನಿಮ್ಮ ಮೇಲೆ ಗೌರವ ಬರ್ತಾ ನಮಗೆ? ಎಲ್ಲೋ ಕೂತ್ಕೊಂಡು ದರ್ಪ ಮಾಡ್ತೀರಾ? ಕರ್ನಾಟಕದ ಕನ್ನಡಿಗರು ನಿಮಗೆ ಗುಲಾಮ್ರ? ರೈತರು ನಿಮ್ಮ ಗುಲಾಮ್ರ? ಎಷ್ಟು ದಿನ ನಿಮ್ಮ ದಬ್ಬಾಳಿಕೆ? ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಸರ್ಕಾರ ಕೂಡ ತೀರ್ಮಾನ ತಗೊಂಡಿದ್ದಾರೆ, ನೀರು ಬಿಡೋದಿಲ್ಲ ಅಂತ ಹೇಳಿ ಸರ್ವ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಆಗಲಿ.
ನಾವಂತೂ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ವಿ. ನಾವು ಬಂದ್ ಮಾಡೇ ಮಾಡ್ತೀವಿ. ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ನೋಡಿ, 1991 ನವಂಬರ್ 14ನೇ ತಾರೀಕು ನನ್ನ ಜೀವನದಲ್ಲಿ ನಾನು ಮರೆಯಲಾದಂಥ ಘಟನೆಗಳನ್ನ ನೋಡ್ಬಿಟ್ಟೆ. ಅವತ್ತು 1991ರಲ್ಲಿ ಸುಪ್ರೀಂ ಕೋರ್ಟು ಒಂದು ತೀರ್ಪು ಕೊಡುತ್ತೆ ಸಂಜೆ 4 ಗಂಟೆಗೆ, ಕಾವೇರಿ ನದಿ ನೀರನ್ನು ಯಥಾವತ್ತಾಗಿ ಬಿಡಬೇಕು ತಮಿಳುನಾಡಿಗೆ ಅಂತ ಹೇಳಿ. ಆವಾಗ ಬಂಗಾರಪ್ಪನವರು ಸುಗ್ರೀವಾಜ್ಞೆ ಹೊರಡಿಸಿದ್ರು, ಯಾವುದೇ ಕಾರಣದಲ್ಲೂ ತಮಿಳುನಾಡಿಗೆ ನೀರು ಬಿಡಲ್ಲ ಅಂತ ಹೇಳಿ. ಅಂಥ ದಿಟ್ಟವಾದಂಥ ನಿಲುವನ್ನು ಅವ್ರ ಶಿಷ್ಯ ಇವತ್ತು ಮುಖ್ಯಮಂತ್ರಿ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು, ಅವ್ರ ಮೇಲೆ ನಂಬಿಕೆ ಇದೆ. ಅವರೆಲ್ಲ ಕಡೆಯಲ್ಲಿ ಹೇಳ್ಕೊಂಡಿದ್ದಾರೆ ನಾನು ಬಂಗಾರಪ್ಪನ ಶಿಷ್ಯ ಅಂತ. ಅದನ್ನು ಉಳಿಸ್ಕೊಳ್ಳೋ ಅಂಥ ಕೆಲಸವನ್ನು ಇವತ್ತು ಮಾಡಿ. ನೀವು ಕರ್ನಾಟಕದ ಕನ್ನಡಿಗರು ನಿಮ್ಮನ್ನು ಕೊಂಡಾಡ್ತಾರೆ, ನಿಮಗೆ ಗೌರವ ಕೊಡ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ, ನಿಮ್ಗೆ ಇನ್ನೊಬ್ಬೇ ಅಧಿಕಾರ ಕೊಡ್ತಾರೆ. ಆ ಕೆಲಸ ಮಾಡಿ. 13ನೇ ತಾರೀಕು ಬಂದು ಯಾವ ರೀತಿ ಇರುತ್ತೆ ನೋಡಿ, ನಾವು ಬೆಂಬಲ ಕೊಟ್ಟಿದ್ದಾರೆ. ನಾವು ಯಾವತ್ತು ಇವತ್ತು ನೀವು ನೋಡಿದ್ರಿ 13ನೇ ತಾರೀಕಿಗೆ ಬೆಂಬಲ ಕೊಡೋದಕ್ಕೆ ಎಷ್ಟು ಜನ ಇಲ್ಲಿ ಸೇರಿದ್ದಾರೆ, ಯಾವ ರೀತಿ ವಾತಾವರಣ ಇದೆ, ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬಂದು ಯಶಸ್ವಿ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಾವು 13ನೇ ತಾರೀಕು ಇಡೀ ಕರ್ನಾಟಕದಾದ್ಯಂತ ಎಲ್ಲರ ಒಂದು ವಿಶ್ವಾಸವನ್ನು ತಗೊಂಡು ಬಂದು ಯಶಸ್ವಿ ಆಗೋದಕ್ಕೆ ನಾವು ಸರ್ವ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಆ ನಂಬಿಕೆ ನನಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿ ಹಂಗಿದೆ. ಕನ್ನಡ ಚಲನಚಿತ್ರ ರಂಗದವರು ಅಂದರೆ ನಟರು ಇರ್ಬೋದು, ನಟಿಯರು ಇರ್ಬೋದು, ಇಂಥ ಹೋರಾಟಗಳಿಗೆ ಯಾರು ಕೂಡ ಬಹಿರಂಗ ಬಂದಿದ್ದನ್ನು ನೋಡಲಿಲ್ಲ. ರೈತರ ಹೋರಾಟ ಸೇರಿ ಎಲ್ಲವೂ ಕೂಡ ನೀವೇನು ಹೇಳ್ತೀರಿ ಈ ಮೂಲಕ ಕನ್ನಡ ಚಲನಚಿತ್ರ ನಟ ನಟಿಯರಿಗೆ ಏನು ಹೇಳ್ತೀರಾ? ಇಲ್ಲ, ಇಲ್ಲಿ ಅವರಿಂದನೇ ಏನು ಈ ನಾಡು ಉದ್ಧಾರ ಆಗ್ತಾ ಇದೆಯಾ? ಉದ್ಧಾರ ಮಾಡ್ತಾರೆ ಯಾರೋ, ಆದ್ರೂ ಅವ್ರಿಗೆ ಆದಂಥ ಕೆಲವು ಆದರ್ಶಗಳಿದ್ದಾವೆ. ಡಾಕ್ಟರ್ ರಾಜ್ಕುಮಾರ್ ಅಂತವರು, ವಿಷ್ಣುವರ್ಧನ್, ಅಂಬರೀಷ್ ಅಂತವರು ಅವ್ರಿಗೆ ಗಟ್ಟಿಯಾದಂಥ ಆದರ್ಶವನ್ನು ಬಿಟ್ಟು ಹೋಗಿದ್ದಾರೆ. ನಿನ್ನೆ ಶ್ರೀಮತಿ ಜಯಮಾಲ ಅವರು ಪತ್ರಿಕಾಗೋಷ್ಠಿ ಮಾಡಿ ನಾನು ಚಿತ್ರರಂಗ ರೈತರ ಪರವಾಗಿ, ನಾಡಿನ ಪರವಾಗಿ ನಾವು ನಿಲ್ತೀವಿ, ಅವ್ರ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಈಗಾಗಲೇ ಅವ್ರು ಹೇಳಿದ್ದಾರೆ ನಿನ್ನೆ ಪತ್ರಿಕಾಗೋಷ್ಠಿ. ಇಡೀ ಚಿತ್ರರಂಗ ನಮ್ಮ ಜೊತೆ ಇರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂತ ಹೇಳಿದ್ರೆ ಅವರೆಲ್ಲರೂ ಬರ್ಬೇಕಂತ ಹೇಳ್ತೀರಾ? ಅಲ್ಲಲ್ಲ, ಏನು ಬರಬೇಕು ಅಂದರೆ ಬರಲೇಬೇಕು, ಬೇರೆ ದಾರಿ ಇಲ್ಲ, ಬರಬೇಕು. ಯಾಕೆ ಅವ್ರಿಗೆ ನೈತಿಕತೆ ಇಲ್ವಾ? ಅವ್ರು ನೀರು ಕುಡಿತಾ ಇಲ್ವಾ? ಕಾವೇರಿ ನೀರನ್ನ ಯಾರು ಕುಡಿತಾ ಇಲ್ವಾ? ಎಲ್ರಿಗೂ ಇದೆ, ಆ ಅರಿವು ಅವ್ರಿಗಿದೆ, ಜವಾಬ್ದಾರಿ ಇದೆ. ಖಂಡಿತವಾಗಿ ನನ್ನ ಚಿತ್ರರಂಗದ ಎಲ್ಲ ಕಲಾವಿದರು ಒಬ್ಬರೇ ಅಲ್ಲ, ಬೇಕಾದಷ್ಟು ಜನ ಇದ್ದಾರೆ ಸಿನಿಮಾ ರಂಗದಲ್ಲಿ ದುಡಿಯೋಂಥವ್ರು, ಕಲಾವಿದರು, ನಿರ್ದೇಶಕರು, ತಂತ್ರಜ್ಞರು, ನಿರ್ಮಾಪಕರು, ಪ್ರತಿಯೊಬ್ಬರು ಅವತ್ತು ಅಲ್ಲಿರ್ತಾರೆ. ಮತ್ತೊಂದು ಆಗಸ್ಟ್ 3ನೇ ತಾರೀಕು ಸೋಮವಾರ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ರಾಜ್ಯ ಭೇಟಿಗೆ ತಮ್ಮ ವಿರೋಧ ಆಗ್ತಾ ಇರುವಂಥದ್ದು ಏರ್ಪೋರ್ಟ್ ಮುತ್ತಿಗೆ ಅಂತ ಹೇಳ್ತಾ ಇರುವಂಥದ್ದು. ಯಾಕೆ ವಿರೋಧ? ಅವರು ಒಳ್ಳೆ ರೀತಿಯಲ್ಲಿ ಬಂದು ಮಾತುಕತೆಗೆ ಬಂದರೆ ನಮ್ಗೆ ವಿರೋಧ ಇಲ್ಲ. ಅವರು ನೀರು ಬಿಡಿ ಅಂತ ಬಂದರೆ ನಮ್ಗೆ ವಿರೋಧ ಇಲ್ಲ. ಅವ್ರು ಬಂದವರು ಇಲ್ಲಿ ವಾಸ್ತುಸ್ಥಿತಿಯನ್ನು ತಿಳ್ಕೋಬೇಕು, ಅವರು ಈ ಕರ್ನಾಟಕಕ್ಕೆ ಬರಬೇಕು, ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಬೇಕು. ಕನ್ನಡ ಪರ ಸಂಘಟನೆಗಳ ಸಭೆಗೆ, ಕನ್ನಡ ಪರ ಸಂಘಟನೆಗಳ ಒಂದು ಹೋರಾಟಕ್ಕೆ ಆಮ್ ಆದ್ಮಿ ಪಕ್ಷವು ಕೂಡ ಬೆಂಬಲ ವ್ಯಕ್ತಪಡಿಸಿರುವಂಥದ್ದು. ಆಮ್ ಆದ್ಮಿ ಪಕ್ಷದಿಂದ ಉಷಾ ಮೋಹನ್ ಅವರು ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಪಾಲ್ಗೊಂಡಿರುವಂಥದ್ದು ಸಭೆಯಲ್ಲಿ. ಮೇಡಮ್, ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗಿರುವಂಥದ್ದು ತಮ್ಮ ಬೆಂಬಲ ಇದೆ, ಈ ನಿರ್ಧಾರ ಬಗ್ಗೆ ಕರ್ನಾಟಕದ ವಿಚಾರವಾಗಿ ಜಲ ನೆಲ ನುಡಿ ವಿಚಾರದಲ್ಲಿ ನಾವು ಆಮ್ ಆದ್ಮಿ ಪಕ್ಷದವರು ಸದಾ ಯಾರೇ ಪ್ರತಿಭಟನೆ ಮಾಡಲಿ ಶಾಂತಿಯುತವಾಗಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ವಿ. ಇವತ್ತು ಈ ಸಭೆಯಲ್ಲಿ ನಮ್ಮನ್ನು ಕೂಡ ಆಹ್ವಾನ ಇತ್ತು, ನಾವು ಬಂದಿದ್ದೇವೆ. ಸೊ ಮುಂದಿನ ನಿರ್ಧಾರಗಳು, ಇವತ್ತು ಈ ಸಭೆ ಅಟೆಂಡ್ ಮಾಡಿದ್ದೀವಿ, ನಾವು ಶಾಂತಿಯುತವಾಗಿ ಪ್ರತಿಭಟನೆ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸಿದ್ದೀವಿ. ಸೊ ಇದನ್ನು ನಾವು ಇನ್ನೂ ನಮ್ಮ ಮುಖಂಡರುಗಳ ಜೊತೆ ನಿರ್ಧಾರ ಮಾಡಬೇಕಾಗುತ್ತೆ. ಮತ್ತು ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರ ಅವರು ನಿಮಗೆ ಗೊತ್ತು, ಈ ಹಿಂದೆ ಕೂಡ ಅನೇಕ ಕನ್ನಡ ಚಳುವಳಿಗಳಲ್ಲಿ ಪಾಲ್ಗೊಂಡವರು. ಮತ್ತು ಕಾವೇರಿ ವಿಚಾರವಾಗಿ 2023 ನವೆಂಬರಲ್ಲೂ ಕೂಡ ಅವರ ಒಂದು ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಕೂಡ ನಡೆದಿತ್ತು. ಹಾಗೆ ಈ ಕಾಂಪ್ರಮೈಸ್ ಮಾತೇ ಇಲ್ಲ, ಯಾಕಂದರೆ ಇದು ನಮ್ಮ ನೀರಲ್ಲ, ನಮ್ಮ ಕರ್ನಾಟಕ, ನಮ್ಮ ಕಾವೇರಿ ಖಂಡಿತವಾಗ್ಲೂ ಇದ್ದಿದ್ರೆ ಕಳೆದ ವರ್ಷ ನಾವು ನೀರನ್ನು ಕೊಟ್ವಿ. ಆದರೆ ಇವತ್ತು ಇಲ್ಲ ಅನ್ನೋ ಪರಿಸ್ಥಿತಿಯನ್ನ ನಾವು ಹೇಳಿದ್ರೂ ಕೂಡ ಕೇಳದೇ ಇರೋ ಸ್ಥಿತಿಯಲ್ಲಿ ಒಂದು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಮತ್ತೆ ತಮಿಳುನಾಡು ಅವರ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಭಟನೆ ಒಂದೇ ಅಲ್ವಾ ದಾರಿ. ಈಗ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ವಾಟಾಳ್ ನಾಗರಾಜ್ ಅವರು ಪತ್ರಿಕಾಗೋಷ್ಠಿ ನಡೆಸಿ, ಬಂದ್ಗೆ ಆಮ್ ಆದ್ಮಿ ಪಕ್ಷದಿಂದ ಬೆಂಬಲ ಇದೆಯಾ? ನಿಮ್ಮ ಹೋರಾಟ ಯಾವ ರೀತಿ ಅಂದ್ರೆ ಅವರ ಜೊತೆ ಯಾವ ರೀತಿ ಕೈ ಜೋಡಿಸಿ? ಸರ್, ಈ ಹಿಂದೆ ಕೂಡ ನಾವು ಹೇಳಿದ್ವಿ, ಶಾಂತಿಯುತವಾಗಿ ಪ್ರತಿಭಟನೆ ಅಥವಾ ಹೋರಾಟಕ್ಕೆ ಈ ವಿಚಾರವಾಗಿ ನಾವು ಇನ್ನೂ ಕೂಡ ಮುಖಂಡರುಗಳೆಲ್ಲರೂ ಪಾಲ್ಗೊಂಡು ನಿರ್ಧಾರ ಮಾಡಬೇಕಾಗಿದೆ. ಅಷ್ಟರಲ್ಲಿ ನೋಡೋಣ ಏನೇನು ಬೆಳವಣಿಗೆಗಳಾಗುತ್ತೆ ಅಂತ. ಇದರ ಮಧ್ಯೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಕೂಡ ರಾಜ್ಯಕ್ಕೆ ಬರ್ತಿರೋದ್ರ ಬಗ್ಗೆ ವಿರೋಧ ವ್ಯಕ್ತವಾಗಿರುವಂಥದ್ದು ಈ ಸಂಬಂಧಪಟ್ಟಂತೆ ಖಂಡಿತ ಈಗ ಮನವೊಲಿಸಿ ಅವ್ರ ಹತ್ರ ಮಾತಾಡುವಂಥ ಅವಶ್ಯಕತೆಗಳಿಲ್ಲ. ಯಾಕೆ ಬೇಕು? ಕಾಂಪ್ರಮೈಸೇ ಇಲ್ಲ. ಹಾಗಿರ್ಬೇಕಾದ್ರೆ ಅದನ್ನ ಇಷ್ಟು ಜನರೆಲ್ಲ ಒದ್ದಾಡ್ತಾ ಇದೀವಿ. ಇದ್ದಿದ್ರೆ ನಾವು ಖಂಡಿತ ಹೇಳ್ತಿದ್ವಲ್ಲ. ಸೊ ತಜ್ಞರು ಬರಲಿ,
ತಜ್ಞರು ಬಂದು ಸಮೀಕ್ಷೆ ಮಾಡಲಿ. ವಿರೋಧ ಪಕ್ಷಗಳನ್ನ, ಕನ್ನಡ ಮನಸ್ಕರನ್ನ ಎಲ್ಲರನ್ನೂ ಕರೆದು ಒಂದು ಸರ್ಕಾರವು ಒಂದು ಮಾತುಕತೆ ನಡೆಸಲಿ. ನಾಡಿದ್ದು ಒಂದು ಸಭೆಯನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ಎಲ್ಲ ಒಂದು ಪ್ರೋ ಕನ್ನಡ ಗ್ರೂಪ್ಸ್ಗಳನ್ನ ಕರೆದು ಮಾತುಕತೆ ಮಾಡಲಿ. ಅದಾದ ನಂತರ ಯಾವ ರೀತಿ ಮುನ್ನಡೀತೋ ಅದರ ಪ್ರಕಾರ ನಾವು ಕೂಡ ಸ್ಪಂದನೆ ಮಾಡ್ತೇವೆ. ಕನ್ನಡ ಪರ ಸಂಘಟನೆಗಳು ಕನ್ನಡ ಒಕ್ಕೂಟ ಮಹತ್ವದ ಸಭೆಯನ್ನು ನಡೆಸಿ ತೀರ್ಮಾನ ಕೈಗೊಂಡಿದ್ದ ಬಗ್ಗೆ ಮಾತಾಡೋಕ್ಕೆ ಹೋರಾಟಗಾರರಾದಂಥ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ತೀರ್ಮಾನ ಏನಾಯಿತು? ತಮಿಳುನಾಡಿಗೆ ನೀರು ಬಿಡುವ ವಿಚಾರ ಬೆಳಗ್ಗೆ 13ನೇ ತಾರೀಕು ಬೆಳಗ್ಗೆಯಿಂದ ಸಂಜೆ ತನಕ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದೀವಿ. ಸಂಪೂರ್ಣವಾಗಿ ಬಂದನ್ನು ಮಾಡ್ತಾ ಇದ್ದೀವಿ. ಎಲ್ಲ ಸಂಘಟನೆಗಳು 13ನೇ ತಾರೀಕು ಎಲ್ಲ ಸಂಘಟನೆಗಳು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ವಾಣಿಜ್ಯ ಮಂಡಳಿ ಆಲ್ರೆಡಿ ಕನ್ನಡ ಹೋರಾಟಗಾರರ ಜೊತೆ ಇರ್ತೀವಿ ಅನ್ನೋದು ಮಾತು ಹೇಳಿದ್ದಾರೆ. ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರನ್ನೂ ಒಟ್ಟಿಗೆ ಸೇರಿ ಈ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ಬರೀ ಸಂಘಟನೆಗಳ ಬಂದಲ್ಲ, ಇದು ಪ್ರತಿಯೊಬ್ಬ ಕನ್ನಡಿಗನ ಬಂದು. ಕಾವೇರಿ ನೀರು ಕನ್ನಡಿಗರ ಜೀವನಾಡಿ, ಆದ್ರಿಂದ ಪ್ರತಿಯೊಬ್ಬರ ಬೆಂಬಲನೂ ಸಹ ಇದಕ್ಕೆ ಬೇಕಾಗುತ್ತೆ. ಮತ್ತೊಂದು ಕಡೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಸೋಮವಾರ 3ನೇ ತಾರೀಕು ಬರ್ತಾ ಇರುವಂಥದ್ದು, ಅದಕ್ಕೂ ಕೂಡ ತಾವು ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕೆ, ಏನು? ಖಂಡಿತವಾಗಲೂ ಕಾವೇರಿ ನೀರು ಬೇಡ ನಮಗೆ, ನಾವು ಬೆಳಗ್ಗೆ ಕೇಳ್ತಾ ಇದ್ದೀವಿ, ನೀವು ಕುಡಿಲಿಕ್ಕೆ ಕೇಳ್ತಾ ಇದ್ದೀರಾ ಅಂತೇಳಿ ಬೇಡ ಅಂತ ಹೇಳಿದರೆ ಖಂಡಿತವಾಗ್ಲೂ ಬರಲಿ, ರತ್ನಗಂಬಳಿ ಹಾಸೋಣ. ಅಥವಾ ಮೇಕೆದಾಟು ಯೋಜನೆ ಮಾಡಿ ನೀವು ಅಂತೇಳಿ ಅವಕಾಶ ಕೊಟ್ಟರೆ ಅದಕ್ಕೂ ಸಹ ರತ್ನಗಂಬಳಿ ಹಾಸೋಣ. ಇಲ್ಲ ನೀರು ಬೇಕು, ನಾವಿಲ್ಲಿ ಕರ್ನಾಟಕ ಬಂದು ನಿಮಗೆ ಉರ್ಸ್ತೀನಿ ಅಂದರೆ ಹೊಟ್ಟೆಗೆ ಬೆಂಕಿ ಹಾಕ್ತೀವಿ ಅಂದರೆ ಯಾರು ಬೆಂಕಿ ಹಾಕ್ಸ್ಕೊಳ್ಳೋಕೆ ಸಿದ್ಧರಿಲ್ಲ. ಆದ್ದರಿಂದ 3ನೇ ತಾರೀಕು ಅವ್ರ ಏರ್ಪೋರ್ಟ್ಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಈ ಮೂಲಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸರ್ಕಾರಕ್ಕೆ ಹೇಳಕ್ ಬಯಸ್ತಾರೆ, ಯಾಕಂದ್ರೆ ಮುಖ್ಯಮಂತ್ರಿ ಸುಗ್ರೀವಾಜ್ಞೆ ತರಬೇಕು, ಪ್ರಧಾನಿಯವರು ಮಧ್ಯಸ್ಥಿಕೆ ವಹಿಸಬೇಕು, ಕಾವೇರಿ ನೀರನ್ನು ಉಳಿಸಬೇಕು, ಕಾವೇರಿ ಜೀವ ಜಲ ಕನ್ನಡಿಗರಿಗೆ ಕೊಡಬೇಕು. ಮುಂದಿನ ಪೀಳಿಗೆ ನಮಗೆ ನೀರು ಇರಲ್ಲ, ಅದಕ್ಕಾಗಿ ಕೇಳ್ತಾ ಇದ್ದೀವಿ. ಬಂದು ಯಾವ ಸ್ವರೂಪದಲ್ಲಿರುತ್ತೆ? ನಡೀತಾವೆ ಬೆಳಿಗ್ಗೆಯಿಂದ ಸಂಜೆ ತನಕ. ಎಲ್ಲ ಸಂಘಟನೆಗಳು ಕೂಡ ಬೆಂಬಲ ಕೊಟ್ಟಿದ್ದಾವೆ ಅಥವಾ ಯಾವ ಕೊಟ್ಟಿದ್ದಾವೆ? ಎಲ್ಲ ಬೆಂಬಲ ಕೊಟ್ಟಿದ್ದಾರೆ. ಇದು ಕನ್ನಡ ಪರ ಸಂಘಟನೆಗಳ ಮುಖಂಡರ ಅಭಿಪ್ರಾಯ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬಾರದು. ಈ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.